KGF 3. Dun 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 dun. Hello, good morning guys. Day 2. ಸೊ ನಿನ್ನೆ ಕೋಲಾರದಲ್ಲಿ ಸ್ಟೇ ಆಗಿದ್ವಿ. ನನ್ನ ಹೆಂಡತಿ ಅವರು ಫ್ಯಾಮಿಲಿ ಫ್ರೆಂಡ್ ಅವ್ರ ಮನೆಯಲ್ಲಿ. ಸೊ ಇವಾಗ ಕೋಟಿಲಿಂಗೇಶ್ವರ ಹೋಗ್ತಾ ಇದ್ವಿ. ಸೊ ಇವಾಗ ಬಂಗಾರಪೇಟೆಯಲ್ಲಿದ್ವಿ. ಬಂಗಾರಪೇಟೆಯಲ್ಲಿ ನಿನ್ನೆ ಪಾನಿಪುರಿ ಎಲ್ಲ ತಿಂದಾಯಿತು ರಾತ್ರಿ. ಸ್ಪೆಷಲ್ ಪಾನಿಪುರಿ ಅಂತ ಹೇಳಿದ್ದು. ಸೊ ಚೆನ್ನಾಗಿತ್ತು. ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಗ್ಯಾಜೆಟ್ಸ್ ಎಲ್ಲ ಚಾರ್ಜಿಗೆ ಹಾಕೋಗಿದ್ದೆ. ಸೊ ಇವಾಗ ಲಗೇಜ್ ಪ್ಯಾಕ್ ಮಾಡಿಬಿಟ್ಟು ಡೈರೆಕ್ಟ್ ಕೋಟಿಲಿಂಗೇಶ್ವರ, ಅಲ್ಲಿಂದ ನಮ್ಮ ಡೆಸ್ಟಿನೇಷನ್. ಸೊ ಸಿಗೋ. ಎಲ್ಲಿ ಹಾಂ ಓಕೆ ಹಾಂ. ಇವಾಗ ಮಾಡ್ತೀನಿ, ಇವಾಗ ರಿಸರ್ವಲ್ಲಿದೆ, ಹೋಗುವಾಗ ಮಾಡ್ಕೊಳ್ತೀನಿ. ಅಲ್ಲಿ ರೇಟ್ ಜಾಸ್ತಿ ಆಂಧ್ರದಲ್ಲಿ. ಮತ್ತೆ ಆಯ್ತು ಹಾಂ. ಅವ್ರಿಗೊಂದು ತಿರುಪತಿ ಮುಟ್ಟ ಮೇಲೆ ಕಾಲ್ ಮಾಡು. ತಿರುಪತಿಗೆ ಮುಟ್ಟಿದ ಮೇಲೆ ಒಂದು ಕಾಲ್ ಮಾಡಂತ, ಆಯ್ತಾ? ಎಸ್, ಡೇ 2 ಆನ್ ದ ವೇ ಟು ಕೋಟಿಲಿಂಗೇಶ್ವರ ಟೆಂಪಲ್. ಸಖತ್ ವೆದರ್, ಚಳಿ 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 ವೆದರ್. ಮಿಸ್ಟ್ ಏನಿಲ್ಲ, ಫಾಗ್ ಇಲ್ಲ, ಏನಿಲ್ಲ, ಆದರೆ ಫುಲ್ ಕೋಲ್ಡ್ ವೆದರ್. ಗ್ಲೌಸ್ ಎಲ್ಲಿದೆ? ಗ್ಲೌಸ್ ಇದ್ರೊಳಗಿದೆ. ಎಸ್, ಗ್ಲೌಸ್ ಇದ್ರೊಳಗಿದೆ. ಯಾರು ನೀಟದ ಮೇಲೆ ಇತ್ತು ಗ್ಲೌಸ್, ಅದಕ್ಕೆ ಕೇಳಿದೆ. ಎಸ್, ಮೇನ್ ರೋಡಿಗೆ ಬಂದ್ವಿ. 15 ಕಿಲೋಮೀಟ್ರ್ ಇಲ್ಲಿಂದ. ಗುಡ್ ಟು ಗೋ. ನಿನ್ನೆ ಮ್ಯಾಟ್ರ್ ಏನಂದರೆ, ಆ್ಯಕ್ಚುಲಿ ನಂದು ಗೋಪ್ರದ್ದು ಆನ್ ಆಫ್ ಬಟನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಗ್ಲೌಸೆಲ್ಲ ಹಾಕಿದ್ರೆ ನಂಗೆ ಆನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ಆ್ಯಕ್ಚುಲಿ ಮಾಡ್ಬೋದು, ಸ್ವಲ್ಪ ಬಟನ್ ಹೋಗಿದೆ ಅದು. ಅದಕ್ಕೆ ನಾನೇನಂದರೆ ಶಟ್ರ್ ಬಟನಲ್ಲೇ ಡೈರೆಕ್ಟ್ ವಿಡಿಯೋ ಆನ್ ಕೊಟ್ಬಿಡ್ತಿದ್ದೆ. ಅದು ಏನಾಗ್ಬಿಡ್ತಿರೋದಂದರೆ, ಅದೇ ನೋಡಿದೆ ಆನ್ ಆಗಿದ್ದಿಲ್ವ ಅಂತ. ಅದೇನಾಗ್ಬಿಡ್ತಿತ್ತಂದರೆ ಬಸ್ ಶಾಟಿಗೆ ಹೋಗ್ಬಿಡ್ತಿತ್ತು. ನಾನು ನಿನ್ನೆ ನೋಡಿದೆ, ಇದೇನು 90 ಮಿನಿಟ್ಸ್ ರೆಕಾರ್ಡ್ ಆಯ್ತು ಅಂದ್ಕೊಂಡೊಮ್ಮೆ. ಯಾಕಂದರೆ ಹೈವೇದ್ ನಾನು ಫುಲ್ ಆನಲ್ಲಿ ಇಟ್ಟಿದ್ದೆ. ಮತ್ತೆ ನೋಡ್ತೀನಿ ಅದು ಬಸ್ ಶಾಟಲ್ಲಿದೆ. ಮನೆಗೆ ಹೋಗಿ ಒಂದು 10-15 ಫೈಲ್ ಡಿಲೀಟ್ ಮಾಡಿದೆ. ಬಸ್ ಶಾಟ್ ಅದು ಫುಲ್ ಫೈಲ್ಸ್ ಎಲ್ಲ ಇತ್ತು. ಓಕೆ, ಮೆಮೊರಿ ಸೇವ್ ಆಯಿತು. ಬಟ್ ಕೆಲವೆಲ್ಲ ಏನೋ ಮಾತಾಡಿದೆಲ್ಲ ಹೋಗಿರ್ಬೋದು, ಏನೆಲ್ಲ ಹೋಗಿದೆ ಗೊತ್ತಿಲ್ಲ. ಇದು ಆಲ್ವೇಸ್ ಇದೇ ಪ್ರಾಬ್ಲಮ್ ಗೋಪುರದಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ರೈಡ್ ಮಾಡೋದೆಲ್ಲ ಇರ್ತೀವಿ, ವೀಡಿಯೋ ಆನ್ ಮಾಡಿ ಇರ್ತೀವಿ, ಅದ್ರಲ್ಲಿ ನೋಡ್ತಾ ಇರೋಕ್ಕೆಲ್ಲ ಆಗಲ್ಲ. ಈಗ ನೋಡಿ, ಮೇಲ್ಗಡೆ ಟೈಮಿಂಗ್ ಬರ್ತೀವಿ ಇಷ್ಟೇ ಸಣ್ಣಕ್ಕೆ, ಈ ಟೈಮಿಂಗ್ಸ್ ಎಲ್ಲ ಇದಾಗ್ತಿದೆ ಅಂತ. ಬಟ್ ಅದೇ ಏನೆಲ್ಲ ಮಿಸ್ ಆಗಿದೆ ಗೊತ್ತಿಲ್ಲ. ಎಡಿಟಿಂಗಲ್ಲಿ ಗೊತ್ತಾಗುತ್ತೆ. ನಾವು ಒಂದು ಥಿಂಕಿಂಗಲ್ಲಿ ವೀಡಿಯೋ ಮಾಡಿರ್ತೀವಿ, ಹಿಂಗೆ ಅಂತ. ಈ ಪಾರ್ಟಲ್ಲಿ ಇಷ್ಟು ಕಟ್ ಮಾಡೋದು, ಈ ಪಾರ್ಟಲ್ಲಿ ಇಷ್ಟು ಕಟ್ ಮಾಡೋದೆಲ್ಲ ಏನೂ ಆಗಿಲ್ಲ. ಇರಲಿ ನೋಡ. ಆಮೇಲೆ ಏನಂದರೆ, ನಿನ್ನೆ ಇವ್ರ ಫ್ಯಾಮಿಲಿ ಫ್ರೆಂಡ್ ಅವ್ರ ಮನೇಲಿದ್ವಿ. ಒಳ್ಳೆ ಒಂದು ಆತಿಥ್ಯ ಅಂತ ಹೇಳ್ಬೋದು. ಮಕ್ಕಳ ಥರ ನೋಡಿಕೊಂಡು ಇಬ್ಬರನ್ನು ಖುಷಿ ಆಯಿತು. ಸೊ ಅವರಲ್ಲಿ ತಿರುಪತಿಯಲ್ಲೂ ಪರಿಚಯ ಇದೆ ಅವರಿಗೆ. ಸ್ವಲ್ಪ ಇದು ಎನ್ಕ್ವೈರೀಸ್ ಎಲ್ಲ ಮಾಡಿ ರೂಮ್ಸ್ ಇದು ಅದೆಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ರು. ಸ್ವಲ್ಪ ಭಾಳ ಉಪಕಾರ ಆಯಿತು. ಇಲ್ಲಿ KGF ಲೆಫ್ಟಿಗೆ KGF 3
ಟನ್ 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 ಟನ್. ಫ್ಯೂಲ್ ಅಪ್ ಮಾಡಬೇಕು, ಯಾಕಂದರೆ ಆಂಧ್ರದಲ್ಲಿ 8 ರೂಪಾಯಿ ಜಾಸ್ತಿ ಅಂತೆ 8 ಲೀಟ್ರ್ ಪೆಟ್ರೋಲ್ಗೆ. ಅದಕ್ಕೆ ಇಲ್ಲಿ ಬ್ಯಾಂಗ್ಳೂರು ಬಾರ್ಡ್ರ್ ಬಿಡೋ ಮುಂಚೆನೇ ಫ್ಯೂಲ್ ಅಪ್ ಮಾಡ್ಕೊಂಡು ಹೋದ್ರೆ ಒಳ್ಳೆಯದು. ಯಾಕಂದರೆ 10 ಲೀಟ್ರಿಂದ 80 ರೂಪಾಯಿ ಆಗುತ್ತೆ. ದುಡ್ಡೇ ಅಲ್ಲ. ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ಬಟ್ ಒಳ್ಳೆ ಚಿಲ್ಟಾಗಿದೆ. ಎಲ್ಲ ನಡುತ್ತೆ. ಈಗ ಗ್ಲೌಸ್ ಬೇರೆ ಹಾಕಿಲ್ಲ, ಚೆನ್ನಾಗಿದೆ. ಇಲ್ಲೆಲ್ಲ ಮಿಸ್ಟಿದೆ ಮಾತ್ರ. ಸೊ ವಿಷಯ ಏನಂದರೆ ಎಲ್ಲರೂ ಎಲ್ಲ ಕಡೆ ಹೋಗುವಾಗ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡ್ಕೊಂಡಿರ್ತಾರೆ. ನಾವೆಲ್ಲ ರಿಸರ್ಚ್ ಎಲ್ಲ ಮಾಡೋದೆಲ್ಲ ಭಾರಿ ಕಮ್ಮಿ. ರಿಸರ್ಚ್ ಮಾಡೋದಲ್ಲ, ರಿಸರ್ಚ್ ಮಾಡಬೇಕು, ಅದು ನೆನಪಲ್ಲಿ ಹಿಡ್ಕೋಬೇಕು. ನಂಗೆ ನೆನಪಿನ ಶಕ್ತಿ ಭಾರಿ ಕಮ್ಮಿ ಮಾರೆ ಅಂಥ ವಿಷಯದಲ್ಲೆಲ್ಲ. ಮತ್ತು ನಂಬರ್ಸಲ್ಲೆಲ್ಲ ಆ ಕಡೆ ಈ ಕಡೆ ಆಗ್ತದೆ. ಅದಕ್ಕೆ ನಾನು ಡೈರೆಕ್ಟ್ ಹೇಳ್ಬಿಡ್ತೀನಿ, ಡಿಸ್ಕ್ರಿಪ್ಷನಲ್ಲಿದೆ ನೋಡ್ಕೊಳ್ಳಿ ಅಂತ. ತೊಂದರೆನೇ ಬೇಡ. ಕೆಲವೆಲ್ಲ ಮೇಜರ್ ವಿಷಯ ಎಲ್ಲ ಇದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಈ ನಂಬರ್ಸ್ ಅದೆಲ್ಲ ಭಾರಿ ಕಷ್ಟ. ನಂಗೆ ನೆನ್ಪಿಟ್ಕೊಳಕ್ಕಾಗಲ್ಲ ಹಾಗೆ. ಸೊ ಇದ್ರ ಬಗ್ಗೆ ಏನು ಅಷ್ಟು ಇದು ಮಾಡಿಲ್ಲ. ಒಂದು ವ್ಲಾಗ್ ನೋಡಿದೆ, ನಂಗೆ ಆ ಟೆಂಪಲ್ ಹೇಗಿದೆ ಅನ್ನೋ ಐಡಿಯಾ ಕೂಡ ಇಲ್ಲ. ಕೆಲವೆಲ್ಲ ನಮ್ಗೆ ಐಡಿಯಾ ಇರುತ್ತೆ ಹೆಂಗಿರುತ್ತೆ ಅಂತ, ಇದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾನೇ ಇಲ್ಲ ಯಾವ ಥರ ಇರುತ್ತೆ ಅಂತ. ಸೊ ತುಂಬ ಲಿಂಗ ಇದೆ ಫ್ರಂಟಲ್ಲಿ, ಅದೊಂದು ಗೊತ್ತು ನನಗೆ. ಅದು ಬಿಟ್ಟು ದೇವಸ್ಥಾನ ಹಿಂಗೆ ಹಾಗೆ ಅಲ್ಲ, ಅದೆಲ್ಲ ಗೊತ್ತು. ಇದೆಲ್ಲ ಗೊತ್ತಿಲ್ಲ. ಹೋಗುವ, ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡುವ. ಯಾಕೆ ಸುಮ್ಮನೆ ನಾವು ಇಲ್ಲೆಲ್ಲ ಇದೆಲ್ಲ ಇದಿದೆ ಅಂತ ನೋಡ್ಕೊಂಡೆಲ್ಲ ಹೋಗಿ ಹೋಗುವ, ಡೈರೆಕ್ಟಾಗಿ ನೋಡುವ ಹೆಂಗಿದೆ ಅಂತ. ಮತ್ತು ಆಂಟಿ ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸಿದ್ದಾರೆ. ಮನೆಯಲ್ಲಿ ಮಾಡಲಿಲ್ಲ ಅಂತ, ಬೆಳಿಗ್ಗೆ ಟೆಂಪಲ್ಗೆ ಹೋಗ್ತೀವಿ ಮನೆಯಲ್ಲಿ ಮಾಡಲ್ಲ ಅಂತ ಮಾಡಿಕೊಟ್ಟು ಕಳಿಸಿದ್ದಾರೆ. ಸೊ ಬ್ರೇಕ್ಫಾಸ್ಟು ಟೆಂಪಲ್ ಮುಟ್ಟಿದ ಮೇಲೆ, ಟೆಂಪಲ್ ದರ್ಶನ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಆಲ್ಮೋಸ್ಟ್ 2 ಫುಲ್ ಟೈಮ್ ಬೇಕಾಗ್ತಾವಂತ ಇಲ್ಲಿಗೆ ನಮಗೆ ನಿನ್ನೆ ಮುಟ್ಟುವಾಗಲೇ. ಯಾಕಂದರೆ ಇವಾಗ ರಿಸರ್ವ್ ಬಿದ್ದಿದೆ. ಸೊ ಗಾಡಿ ಬಂದುಬಿಟ್ಟು ಟೋಟಲ್ ಎಷ್ಟೊಂದು ಆಯಿತು ಅಂತ ಹೇಳ್ತೀನಿ, 500 ಒಳಗಡೆ ಅಂದ್ಕೊಳ್ತೀನಿ ನಾನು. $489ಗೆ 2 ಫುಲ್ ಟ್ಯಾಂಕ್ ಅಂದರೆ ಇದೆ, ಇನ್ನೊಂದು 50 ರನ್ ಆಗುತ್ತೆ. ಬಟ್ ಆದರೂ ಅಷ್ಟೇ 25 ಮೈಲೇಜ್. ನಾನು ಅಷ್ಟೇ ಲೆಕ್ಕ ಇಡೋದು, ನಾನು 25 ಜಾಸ್ತಿ ಲೆಕ್ಕ ಇಡಲ್ಲ. ಕೆಲವರು ಹೇಳ್ತಾರೆ 30 ನನಗೆ ನಿಮ್ಗೆ ಯಾವ ಲೆಕ್ಕದಲ್ಲಿ ಸಿಗುತ್ತೆ ಗೊತ್ತಿಲ್ಲ. ನನಗಂತ 25 ಸಿಗೋದು, 25, 27. ಮತ್ತು ನಿನ್ನೆ ಹೊಡೆದಿರೋ ಸ್ಪೀಡಿಗೆ 25 ದೊಡ್ಡದು ಅಂದ್ಕೊಳ್ತೀನಿ ನಾನು. 120 ಕೆಳಗೆ ಇರಲೇ ಇಲ್ಲ ಹೈವೇಲಿ. 120 ಫುಲ್ಲು ಕ್ರೂಸ್ ಮಾಡೋದು, ಹಿಂಗೆ ಕೊಟ್ಬಿಡೋದು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮಹಾದ್ವಾರ, ಕನ್ನಡ ಮಿತ್ರರು, ವಿಜಯನಗರ. ಓ ವಿಜಯನಗರನಿದು, ವಿಜಯನಗರ ಚೆನ್ನಾಗಿದಲ್ಲ ರೋಡು. ನಿನ್ನೆ 120 ಕ್ರೂಸ್ ಮಾಡೋದು, ಹಿಂಗೆ ಕೊಟ್ಬಿಟ್ಟು ಹಿಂಗೆ ಇರೋದು. ಬಸ್ ಉಂಟು, ಯಾವಾಗ ಹೋಗಿ ಮುಟ್ಟುತ್ತೋ ಅಂತ. ಸ್ಟ್ರೈಟ್ ರೋಡ್ ಬೇರೆ, ನೋಡಿ ಲಾಸ್ಟಿಗೆ ಬಚ್ಚಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ಖುಷಿ ಆಯಿತು ಕ್ರೂಸ್ ಮಾಡೋಕ್ಕೆ. ಆಮೇಲೆ ಅದು ಬಿಸಿಲು, ದೇವ್ರೆ ಯಾವಾಗ ಹೋಗಿ ಮುಟ್ಟುತ್ತಾ ಅಂತ ಅನ್ನಿಸ್ತಾ ಇತ್ತು. ಇಂಜಿನ್ಗೂ ಆಗಿರ್ಬೋದು. ಇವನು ಏನು ಹಿಂಗೆ ಹೋಗ್ತಿದ್ದಾನೆ ದಮ್ಮು ಬಿಡ್ದಾಗೆ, ಇಷ್ಟು ಟೈಮಲ್ಲಿ ಹಿಂಗೆ ಹೋಗೇ ಇಲ್ವಲ್ಲ ಇವನು ಯಾಕೆ ಹಿಂಗೆ ಹೋಗ್ತಿದ್ದಾನೆ ಅಂತ ಅನಿಸ್ತಿರ್ಬೋದು ಗಾಡಿ ಕೂಡ. ಮಿಸ್ಟ್ ಹೆಂಗೆ ಹೊಡಿತಿದೆ ಅಂದರೆ ಕೈಯೆಲ್ಲ ಒದ್ದೆ ಆಗ್ತಿದೆ. ಇದು ನೋಡಿ, ಇದನ್ನೆಲ್ಲ ಗೊತ್ತಾಗುತ್ತೆ. ಇಲ್ಲೆಲ್ಲ ಒದ್ದೆ ಆಗಿರುತ್ತೆ ಈಗ ಮಿಸ್ಟ್ ಹೊಡೆದು. ನಾನು ಗ್ಲಾಸ್ ಓಪನ್ ಇಟ್ಕೊಂಡು ಓಡಿಸ್ತಾ ಇದ್ದೀನಿ. ನಂಗೊಂಥರ ಮಜಾ ಗಾಡಿ ಗ್ಲಾಸ್ ಓಪನ್ ಇಟ್ಕೊಂಡು ಓಡಿಸೋಕ್ಕೆ. ಆಮೇಲೆ ಶೀತ ಹಾಕ್ಬಿಡುತ್ತೆ. ನಿನ್ನೇನೋ ಅದೇ ಆಯಿತು. ಕೃಷ್ಣಾಪುರ, ಇಲ್ಲೊಂದು ಕೃಷ್ಣಾಪುರ ಇದೆ, ಮಂಗಳೂರಲ್ಲೊಂದು ಕೃಷ್ಣಾಪುರ ಇದೆ. ಇದು ಯಾರಿದು? ಅಂಬೇಡ್ಕರ್ ಅಲ್ಲದ? ಓ ಇಲ್ಲಿಂದನೂ KGF ಹೋಗ್ಬೋದಾ? ತುಂಬ ಹತ್ರ ಆಯ್ತು ಹಾಗಾದ್ರೆ ನಮಗೆ, ತುಂಬ ಹತ್ರ ಆಯ್ತು. ಸಾಕತ್ತು ರೋಡ್. ಬಂತು
ಕೋಟಿಲಿಂಗೇಶ್ವರ ಅಲ್ಲೊಂದು ಟೆಂಪಲ್ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಟೆಂಪಲ್. ಓ ಟೆಂಪಲ್ ಕೆಲಸ ಆಗ್ತಾ ಉಂಟಾ? ಓ ಪುಟೆ ಟೆಂಪಲ್ ಕೆಲಸ ಆಗ್ತಿದೆ ಇಲ್ಲಿ ನೋಡಿ. ಇಲ್ಲಿ ಬಂದ್ವಿ ನೋಡಿ, ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ ಕಮ್ಮಸಂದ್ರ स्वामी देवरे गाड़ी पार्किंग किधर है? यस पार्किंग ಎಲ್ಲ ಏನಿಲ್ವಾ? ಅಲ್ಲೇ ಹಾಕ್ಬೇಕಂತ. ಇದರಲ್ಲಿ ಹಾಕಿದ್ದಾರೆ. ಹಾಕೋಣ ಪಾರ್ಕಿಂಗ್ ಬ್ಯಾಕ್ ಸೈಡ್ ಅಂತ. ಹೌದಾ ಹೋಗ್ಬೋದಾ? ಯಾವ ನೀನು ಇದ್ರಲ್ಲಿ ಹಾಕೊಂಡು ಎರಡು ಸೈಡ್ ಕೂತ್ಕೊಂಡಿದ್ಯಾ? ಬಂದ್ವಿ ದೇವಸ್ಥಾನಕ್ಕೆ, ಹೊರಗಿದ್ದೀನಿ. ಒಳಗಡೆಯಿಂದ ವೀಡಿಯೋಗ್ರಾಫಿ ಬಿಡ್ತಾ ಇಲ್ಲ ಗೊತ್ತಿಲ್ಲ, ಆದಷ್ಟು ತೋರಿಸ್ತೀನಿ. ಈ ಕಡೆ ಬಾ. ಪೂಜೆಗೆ ಸಾಮಾನೆಲ್ಲ ತಗೊಂಡಿದ್ದಾರೆ. ಈ ಕಾಸ್ಟ್ಯೂಮ್ ನೋಡಿ ಸಖತ್ತಾಗಿದೆ, ಹೊಸ ಇದು ಆವಿಷ್ಕಾರ. ಹಾಂ ಸಿಗುವ ಒಂದು ಶೂ ಕೌಂಟ್ರಿಗೆ ಬಂದಿದೆ. ಶೂ ಎಲ್ಲ ಇಟ್ಟಾಯ್ತು, ಇನ್ನು ಹೋಗೋದು ದೇವಸ್ಥಾನದ ಒಳಗೆ. ಟೆಂಪಲ್ ಎಂಟ್ರೆನ್ಸ್ ಒಳಗೆ ಬಂತಿದ್ದು ನನಗೆ ಇನ್ನು ನೋಡಿದ್ರೆ ಒಂದು ಲಿಂಗ. ಸೊ ಇಲ್ಲಿ ಆನ್ಗುದ್ದೆಲ್ಲ ಹಾಕಿದ್ದಾರೆ ಹೆಸರುಗಳೆಲ್ಲ. ಇದನ್ನೆಲ್ಲ ನಾವು ಮೂವಿಯಲ್ಲಿ ನೋಡಿದ್ವಿ, ಶ್ರೀ ಮಂಜುನಾಥ ಮೂವಿಯಲ್ಲಿ, ಅರ್ಜುನ್ ಸರ್ಜಾ ಅವ್ರದ್ದು. ಅದನ್ನು ನೋಡಿ ಅವತ್ತೇ ಅಂದ್ಕೊಂಡಿದ್ದೀನಿ ನಾನು ಇದಕ್ಕೆಲ್ಲ ಹೋಗಬೇಕು ಅಂತ. ಇವಾಗಲ್ಲ, ಸಣ್ಣದಲ್ಲಿರುವಾಗಲೇ ಇಲ್ಲೆಲ್ಲ ಹೋಗಬೇಕು ಅಂತ, ನೋಡಬೇಕು ಅಂತ. ಚೆನ್ನಾಗಿದೆ. ನಾವು ಪ್ರಶ್ನೆ ಮಾಡಬಾರ್ದು. ಇದು ದೇವರ ಗರ್ಭಗುಡಿ, ಎಂಟ್ರೆನ್ಸ್ ಇರೋದು ಆ ಕಡೆ. ಬಟ್ ದರ್ಶನ ಮಾಡ್ಕೊಂಡು ಬಂದ್ವಿ, ಅರ್ಚನೆ ಎಲ್ಲ ಮಾಡಿಸಿದ್ವಿ, ಪ್ರಸಾದೆಲ್ಲ ಕೊಡ್ತೀವಿ. ಇಲ್ಲಿ ನೋಡಿ, ಅಲ್ಲಿ ಲಿಂಗಗಳೇ ಇರುವುದು, ಎಲ್ಲ ಕಡೆ ಲಿಂಗ. ಸೊ ಇದು ಬಂದು ಬ್ರಹ್ಮ ವಿಷ್ಣು ಮಹೇಶ್ವರ ಗುಡಿ. ಇದು ಬಂದ್ಬಿಟ್ಟು ಇಲ್ಲಿದ್ದು ಮೈನ್ ಮಂಜುನಾಥ ಸ್ವಾಮಿದು ಮೂಲ ಗುಡಿ. ಇದರಲ್ಲಿ ಸ್ವಾಮೀಜಿಯವರು 1972ರಲ್ಲಿ ಫಸ್ಟ್ ಲಿಂಗನ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳ್ತಾರೆ ಸ್ಥಾಪನೆ ಮಾಡಿದ್ರು, ಮೊದಲ ಲಿಂಗವನ್ನು.
ಸೊ ಈ ಒಂದು ಲಿಂಗಕ್ಕೆ ನಾವೇನಾದರೂ ಅರ್ಚನೆ ಪೂಜೆ ಎಲ್ಲ ಮಾಡಿಸಿದ್ರೆ ಇಲ್ಲಿರೋ ಕೋಟಿ ಲಿಂಗಕ್ಕೂ ಸಲ್ಲುತ್ತಂತೆ. ಸೊ ನಾವು ಅರ್ಚನೆ ಎಲ್ಲ ಮಾಡಿ ಬಂದ್ವಿ. ಸೊ ಇದು ಹೊರಗಿನ ವ್ಯೂ. ಇನ್ನೊಂದು ದೊಡ್ಡ ಲಿಂಗ ಇದೆ, ಅದು ಆ ಕಡೆ ಸೈಡಲ್ಲಿ ಅದನ್ನು ತೋರಿಸ್ತೀನಿ ಅಷ್ಟೇ. ದೊಡ್ಡ ಲಿಂಗ ದೀಪಸ್ತಂಭ. ಹಾಂ ಆಯಿತು, ಹೊರಟ್ವಿ ನಾವು ಇವಾಗ. ಇದ್ದೋಳಿ ದೊಡ್ಡ ನಂದಿ, ಇದ್ದೋಳಿ ದೊಡ್ಡ ಲಿಂಗ. ಅಲ್ಲಿಗೆ ಕೋಟಿಲಿಂಗೇಶ್ವರ ದರ್ಶನ ಆಯ್ತು ನಮ್ಮದು. ಇನ್ನು ಹೊರಡೋದು ಇಲ್ಲಿ ನೋಡಿ, ಈ ವೈಟ್ ಗೋಡೆ ಹಣ್ಣಿಂದ ಹಿಂಗೆ ಇಟ್ಕೊಂಡ್ಬಂದು ಇಲ್ಲಿ ಬಂದರೆ ಈ ವೈಟ್ ಗೋಡೆ ಹಣ್ಣು ಲಿಂಗಗಳೆಲ್ಲ